ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶ, ಇಡೀ ಪ್ರಪಂಚನೇ ಇದನ್ನು ನೋಡುವಂತಹ ಬಹಳ ವೈಶಿಷ್ಟ್ಯವಾದ ವಿಷಯ. ಹೌದು. ಸಾಮಾನ್ಯವಾಗಿ ಪೂರ್ವಾಭಿಮುಖವಾಗಿ ದೇವಸ್ಥಾನಗಳಿದ್ದರೆ ಪ್ರತಿನಿತ್ಯ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬೀಳುತ್ತೆ. ಪಶ್ಚಿಮಾಭಿಮುಖವಾಗಿದ್ದರೆ ಸೂರ್ಯ ಮುಳುಗುವಾಗ ಪ್ರತಿದಿನವೂ ಸ್ವಾಮಿ ಮೇಲೆ ಬೀಳುತ್ತೆ. ಇದು ಪೂರ್ವವೂ ಅಲ್ಲ, ಪಶ್ಚಿಮವೂ ಅಲ್ಲ, ದಕ್ಷಿಣಾಭಿಮುಖವಾಗಿರುವಂಥ ಮೂಲಮೂರ್ತಿ. ಅಂಥ ಮೂಲಮೂರ್ತಿಯ ಮೇಲೆ ವರ್ಷಕ್ಕೆ ಒಮ್ಮೆ ದಕ್ಷಿಣಾಯನ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಹೋಗುವಂಥ ಸೂರ್ಯ ಉತ್ತರಾಯಣವನ್ನು ಪ್ರವೇಶ ಮಾಡೋಕ್ಕೆ ಮುಂಚೆ ಸ್ವಾಮಿ ಪೂಜೆ ಮಾಡಿ, ಸ್ವಾಮಿ ದರ್ಶನ ಮಾಡಿ, ಆ 6 ತಿಂಗಳ ಕಾಲ ಎಲ್ಲ ವೈಭವಗಳನ್ನು ಸ್ವಾಮಿಗೆ ತಿಳಿಸಿ, ಉತ್ತರಾಯಣದಲ್ಲಿ ಯಾರ್ಯಾರಿಗೆ ಯಾವ್ಯಾವ ಫಲಗಳನ್ನು ಕೊಡಬೇಕು ಅಂತ ಸ್ವಾಮಿ ಹತ್ರ ವಿಷಯ ತಿಳ್ಕೊಂಡು ತದನಂತರ ಮೂವ್ ಆಗೋದೇ ಬಹಳ ವೈಶಿಷ್ಟ್ಯವಾದ ಇದು. ಅದು ಗುಹೆಯಲ್ಲಿ 123 ಅಡಿಗಳ ದೂರ ಒಳಗಡೆ ಪ್ರವೇಶ ಮಾಡಿ ಸೂರ್ಯ ಪೂಜೆಯ ನಂತರ ದಕ್ಷಿಣಾಯನ ಪರ್ವವನ್ನು ಉತ್ತರಾಯಣ ಪರ್ವಕ್ಕೆ ಪ್ರವೇಶ ಮಾಡೋ ವೈಶಿಷ್ಟ್ಯತೆ ನಮ್ಮ ದೇವಸ್ಥಾನದ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಸಂಕ್ರಾಂತಿಯ ವಿಶೇಷ.